ಬಸ್ಸು ಎಲ್ಲರಿಗೂ ನಮಸ್ಕಾರಗಳು. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತೇಳಿ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ತಿಳಿದಿರುವ ಹಾಗೆ ಸೋಷಿಯಲ್ ಮೀಡಿಯಾವನ್ನೇ ಹುಚ್ಚೆಬ್ಬಿಸ್ತಂಥ ವಿಡಿಯೋ, ಹಾಗೆ ಜನರನ್ನು ಒಂದು ಅಟ್ರಾಕ್ಟಿವ್ ಅಂದರೆ ಒಂದೇ ಕಡೆ ತಿರುಗುವಂತೆ ಮಾಡಿರ್ತಕ್ಕಂಥ ವಿಡಿಯೋ, ಅದು ಯುವಕರನ್ನು ಹುಚ್ಚೆಬ್ಬಿಸ್ತಕ್ಕಂಥ ವಿಡಿಯೋ, ಅದು ಇಬ್ಬರ ವಿಡಿಯೋ ಆಗಿತ್ತು. ನಿಮ್ಗೆ ಆಲ್ರೆಡಿ ತಿಳಿದಿರುತ್ತೆ ಯಾರ್ದು ವಿಡಿಯೋ ಅಂತೇಳಿ ತಮ್ನೆಲ್ನಲ್ಲಿ ನೀವು ನೋಡಿರ್ತೀರ. ಇವರಿಬ್ಬರ ಹೆಸರು ಸುಫಿಕ್ ಹಾಗೂ ದುಸ್ತಿನ್ ಸೋದಿ ಅಂತೇಳಿ. ಇವರಿಬ್ಬರು ಪ್ರೀತಿಯನ್ನು ಮಾಡ್ತಿರ್ತಾರೆ. ಜೊತೆಗೆ ಇವರಿಬ್ಬರದೇ ಅಂತ ದೈಹಿಕ ಮತ್ತು ಬಾಂಧವ್ಯವನ್ನು ಹೊಂದಿರ್ತಾರೆ. ಇದರಲ್ಲಿ ಒಂದು ಟ್ವಿಸ್ಟ್ ಏನಂತ ಹೇಳಿದ್ರೆ, ಇವರು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಈ ಥರ ಏನು ವಿಡಿಯೋಗಳು ಬಿಟ್ಟಿದ್ರಲ್ಲ, ಇವ್ರು ಹೇಳ್ತಾರೆ ಸೋಷಿಯಲ್ ಮೀಡಿಯಾಗೆ ನಾವು ಬಿಟ್ಟಿಲ್ಲ, ನನ್ನ ಫ್ರೆಂಡ್ ಬಿಟ್ಟಿದ್ದಾನೆ ಅಂತೇಳಿ ಇವ್ರು ಹೇಳ್ತಾರೆ. ಅದು ಹೇಗೆ, ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದನ್ನು ಇವಾಗ ನಾವು ನೋಡ್ತಾ ಹೋಗೋಣ. ಸೂಫಿಕ್ ಹೇಳ್ತಾನೆ, ಇದು ನಾನು ವಿಡಿಯೋ ಹಾಕಿದ್ದಲ್ಲ ಸೋಷಿಯಲ್ ಮೀಡಿಯಾಗೆ, ನನ್ನ ಫ್ರೆಂಡ್ ವೀಡಿಯೋವನ್ನು ಸೋಷಿಯಲ್ ಮೀಡಿಯಾಗೆ ಹಾಕಿದ್ದಾನೆ ಅಂತೇಳಿ. ಆದರೆ ನಿಮ್ಗೆಲ್ರಿಗೂ ಒಂದು ಗೊತ್ತಾ, ಸೋಷಿಯಲ್ ಮೀಡಿಯಾಗೆ ಹಾಕೋಕ್ಕೂ ಮುಂಚೆ ಈ ವಿಡಿಯೋ ಯಾರ ಹತ್ರ ಇತ್ತು? ಇವ್ರ ಹತ್ರನೇ, ಇಬ್ಬರ ಹತ್ರನೇ ಇರ್ತದೆ. ಆದರೆ ಇವರಿಬ್ಬರ ಹತ್ರ ತಪ್ಪಿಸಿ ಮೂರನೇ ವ್ಯಕ್ತಿಗೆ ಹೋಗ್ಲಿಕ್ಕೆ ಕಾರಣ ಏನು? ಇವರೇ ಕಳಿಸಿರ್ಬೋದು ಮೇ ಬಿ ಅಂತ ಅನ್ನಿಸ್ತದೆ. ಇಲ್ಲಾಂದರೆ ಅದೇ ಹೋಗ್ಲಿಕ್ಕೆ ಸಾಧ್ಯ? ಹಾಗಾದರೆ ಡೈರೆಕ್ಟಾಗಿ ಹೇಳಬೇಕು ಅಂದರೆ ಆ ವಿಡಿಯೋವನ್ನು ಇವರೇ ಅವನಿಗೆ ಕಳಿಸಿ ಮೀಡಿಯಾಗೆ ಅಪ್ಲೋಡ್ ಮಾಡು ಅಂತೇಳಿ ಹೇಳಿರ್ಬೋದಲ್ವಾ? ಅದೆಲ್ಲ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಆ ಹುಡುಗಿ ಏನಿದ್ದಾಳಲ್ಲ, ಸೂದಿ ಏನಿದ್ದಾಳಲ್ಲ, ಆ ಹುಡುಗಿ ನನ್ನ ಫ್ರೆಂಡ್ ಅಂದರೆ ಆ ಹುಡುಗಿಯ ಫ್ರೆಂಡ್ ಅದೇ ಥರ ವೀಡಿಯೋಗಳನ್ನ ಮಾಡಿ ಇವಳಿಗೆ ಸೆಂಡ್ ಮಾಡಿರ್ತಾಳೆ. ಅದಕ್ಕೆ ನಾನು ನಿನಗಿಂತ ಏನು ಕಡಿಮೆ ಇಲ್ಲ ಅಂತೇಳಿ ಈ ಹುಡುಗಿ ಕೂಡ ನಾನು ಸೆಂಡ್ ಮಾಡ್ತೀನಿ ಅಂತೇಳಿ ಸೆಂಡ್ ಮಾಡಿದ್ದಾಳೆ. ಆದರೆ ಆ ಹುಡುಗಿ ಏನು ಮಾಡಿದ್ದಾಳೆ, ಅವಳ ಬಾಯ್ ಫ್ರೆಂಡಿಗೆ ಅದನ್ನು ಸೆಂಡ್ ಮಾಡಿದ್ದಾಳೆ. ಸೆಂಡ್ ಮಾಡಿದಾಗ ಅದೇನಾಗಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಿದೆ ಅಂತಲೇ ಹೇಳ್ತಾ ಇದ್ದಾರೆ. ಆದರೆ ಆ ಹುಡುಗಿ ಹೇಳ್ತಿರತಕ್ಕಂಥದ್ದು ಇದು, ಆಯಿತು ಗುರು, ಒಂದು ವೀಡಿಯೋನ ಮಿಸ್ಸಿ ಅಪ್ಪಿ ಅವರ ಫ್ರೆಂಡ್ ಬಿಟ್ಟಿದ್ದಾರೆ ಅಂತಲೇ ಒಪ್ಕೊಳ್ಳೋಣ. ಎರಡನೇ ವೀಡಿಯೋ ಏನಾಯಿತು? ಮೂರನೇ ವೀಡಿಯೋ ಏನಾಯಿತು? ನಾಲ್ಕನೇ ವೀಡಿಯೋ ಯಾರು ಬಿಟ್ಟಿದ್ದು? ಇವ್ರು ಬಿಟ್ಟಿರ್ಬೋದು ಅಂತಲೇ 100% ಕನ್ಫರ್ಮ್. ಯಾಕಂತ ಹೇಳಿದ್ರೆ ಇವ್ರನ್ನ ಬಿಟ್ಟು ಬೇರೆ ಯಾರು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ಇವರೇ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಬರೋದಾದರೆ, ಪೊಲೀಸ್ ಸ್ಟೇಷನ್ನು ಆ ಥರ ಹೋಗೋದಾದರೆ, ಆಲ್ರೆಡಿ ಪೊಲೀಸ್ ಸ್ಟೇಷನ್ಗೆ ಇವರ ಸ್ನೇಹಿತರು ಯಾರಿದ್ದರು, ಇವರು 3 ಜನನೂ ಕೂಡ FIR ಆಗಿ ಕೇಸಾಗಿದೆ. ಜೊತೆಗೆ ಅವನೇನಿದ್ದ ಸೋಫಿಕ್, ಅವನಿಗೂ ಕೂಡ FIR ಆಗಿ ಕೇಸಾಗಿ ಇವಾಗ ಆಲ್ರೆಡಿ ಕೋರ್ಟ್ ಮುಖಾಂತರ ಅವರು ಹೋಗ್ತಾ ಇದ್ದಾರೆ. ಸ್ನೇಹಿತರೆ, ದೊಡ್ಡವರೊಂದು ಮಾತು ಹೇಳಿದ್ರೆ ಗೊತ್ತಾ, ಏನಂತ ಹೇಳಿದ್ರೆ ಕಾಮಂ ಪ್ರೇಣಂ ತೃಣಂ ಲಜ್ಜಾದಿ ಅಂತ. ಆದರೆ ಆ ಮೂರನ ಅರ್ಥ ಒಂದೇ, ಅದೊಂದು ಯಾವುದೇ ಕಣ್ಣಿಗೂ ಯಾರಿಗೂ ಕಾಣಲ್ಲ ಅಂತೇಳಿ. ಅದು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಜಂಪ್ ಹೊಡಿತದೆ, ಎಲ್ಲಿಂದ ಯಾರಿಗೆ ಬೇಕಾದ್ರೂ ಜಂಪ್ ಹೊಡಿತದೆ. ಅದು ಒಂದು ನಾಯಿ ಥರ ಮನಸ್ಸು ಉಳ್ಳವನಿಗೆ ಮಾತ್ರ ಅದು ಇರಲಿಕ್ಕೆ ಸಾಧ್ಯ. ಕೆಲವರು AI ವಿಡಿಯೋವನ್ನು ಬಿಟ್ಟು ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ, ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾರೆ. ಜೊತೆಗೆ ಪೊಲೀಸವರು ಅವ್ರನ್ನ ಹಿಡಿದು ಮತ್ತು ಚೆನ್ನಾಗಿ ಹೊಡೆದಿದ್ದಾರೆ ಅಂತೇಳಿ ಒಂದು ಕ್ಲಿಪ್ ಅಂದರೆ ಒಂದು ವಿಡಿಯೋ ಬರ್ತಾ ಇದೆ. ಬಟ್ ಅದೆಲ್ಲ ತುಂಬ ಸುಳ್ಳು. ಯಾಕಂತ ಹೇಳಿದ್ರೆ ಆ ಥರ ಯಾವುದೂ ಮಾಡಲಿಕ್ಕಾಗಲ್ಲ. ಅದು ವೈಯಕ್ತಿಕ ಆಗಿರ್ತದೆ. ವೈಯಕ್ತಿಕ ಆಗಿರತಕ್ಕಂಥ ಕಾರಣಕ್ಕಾಗಿ ಅವರಿಗೆ ಹೊರಗಡೆ ಬಂದಿರತಕ್ಕಂಥ ವಿಡಿಯೋ ಅವ್ರು ಏನು ಆಕ್ಷನ್ ತೊಗೋಬೇಕು ಅನ್ನೋದೊಂದು ಬಿಟ್ಟರೆ, ಪೊಲೀಸ್ನವರು ಅವರ ವೈಯಕ್ತಿಕ ವಿಡಿಯೋಗೆ ಯಾವುದೇ ಅಪರಾಧವಲ್ಲ, ಅದು ಕಾನೂನಿನ ಪ್ರಕಾರ ಅಪರಾಧವಲ್ಲ. ಆದರೆ ಜನಗಳ ಮುಖಾಂತರ ಅದು ಅಪರಾಧವೇ. ಟ್ರೆಂಡಿಂಗಲ್ಲಿ ಇರತಕ್ಕಂಥ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಇದೊಂದು ವಿಡಿಯೋ, ಇವರದೊಂದು ಫೋಟೋ ಯಾವುದೇ ಒಂದು ಬಂದ್ರೂ ಕೂಡ ಜನಗಳು ಹುಚ್ಚೆದ್ದು ನೋಡ್ತಾರೆ. ಯಾರ ಹತ್ರ ಇದೆ ಲಿಂಕ್, ಯಾರ ಹತ್ರ ಇದೆ ಅಂತ ಕೇಳ್ಕೊಂಡು ಮೂವ್ ಮಾಡ್ತಾ ಇದ್ದಾರೆ. ಅದೊಂದು ಲಿಂಕು ಅವ್ರದ್ದು ಭವಿಷ್ಯವನ್ನೇ ಹಾಳು ಮಾಡ್ತಾ ಇದೆ ಅಂತ ಹೇಳ್ಬೋದು. ಅದೇ ಅವರದೇ ಫ್ಯಾಮಿಲಿ ಇರತಕ್ಕಂಥ ತಂದೆ ಆಗ್ಬೋದು, ತಾಯಿ ಆಗ್ಬೋದು, ಎಲ್ಲರೂ ಅವ್ರದ್ದೇ ಆದಂಥ ಫ್ಯಾಮಿಲಿಯಲ್ಲಿ ಇದನ್ನು ನೋಡಿದಾಗ ಅವರಿಗೆ ಎಷ್ಟು ಅವಮಾನ ಆಗಿರ್ತದೆ ಮತ್ತು ಎಷ್ಟು ಕಣ್ಣೀರು ಬಂದಿರ್ತದೆ. ಇದೆಲ್ಲ ಅವ್ರು ನೋಡಿಕೊಂಡ್ರು ಕೂಡ ಅವರಿಗೆ ಇನ್ನೂ ಬೇಸರನೇ ಅನ್ನೋದೇ ಆಗಿಲ್ಲ. ಯಾಕಂತ ಹೇಳಿದ್ರೆ ನೆಗಾಡ್ಕೊಂಡು ವಿಡಿಯೋ ಮಾಡ್ತಾರೆ, ನೆಗಾಡ್ಕೊಂಡು ಮಾತಾಡ್ತಾರೆ. ಇದು ಅವ್ರಿಗೆ ಇರತಕ್ಕಂಥ ಒಂದು ಬುದ್ಧಿ ಅಥವಾ ಬುದ್ಧಿ ಮಂದಿ ಅಂತಲೇ ಹೇಳ್ಬೋದು, ಬುದ್ಧಿವಂತರು ಅಂತಲೇ ಹೇಳ್ಬೋದು, ಇಲ್ಲ ದಡ್ರು ಅಂತಲೂ ನಾವು ಹೇಳ್ಬೋದು. ಅವರಾಗಿದ್ದವರು ಬಿಟ್ಟಿರ್ತಕ್ಕಂಥ ಅವರಾಗಿದ್ದವರು ಮಾಡಿರ್ತಕ್ಕಂಥ ವೀಡಿಯೋವನ್ನು ಅವರೇ ಡಿಲೀಟ್ ಮಾಡಿದರೂ ಕೂಡ ಆ ವಿಡಿಯೋ ಯಾರ ಹತ್ರನಾರು ಒಬ್ಬರ ಹತ್ರ ಇದ್ದೇ ಇರುತ್ತೆ. ಯಾಕಂತ ಹೇಳಿದ್ರೆ ನಮ್ಮ ಸೋಷಿಯಲ್ ಮೀಡಿಯಾ ಅಷ್ಟು ಇಂಪಾರ್ಟೆನ್ಸ್ ಕೊಡೋದು ಯಾವುದಕ್ಕೆ ಅಂದರೆ, ಇಂಥರ ವಿಷಯಗಳಿಗೆ ಸಿಕ್ಕಾಪಟ್ಟೆ ಇಂಪಾರ್ಟೆನ್ಸ್ ಕೊಡೋದ್ರಿಂದ ಯಾರಾದ್ರೂ ಒಬ್ಬರ ಹತ್ರ ಇದ್ದೇ ಇರುತ್ತೆ. ಆದ್ದರಿಂದ ಅವರೆಷ್ಟೇ ಡಿಲೀಟ್ ಮಾಡಿ ಕಣ್ಣೀರು ಹಾಕ್ಕೊಂಡು ಸೋಷಿಯಲ್ ಮೀಡಿಯಾಗೆ ಹೋಗಿ, ಇಲ್ಲ ನಮ್ಮದು ತಪ್ಪಾಗಿದೆ, ನಮ್ಮದು ಸಾರಿ ಕೇಳಿ, ಆ್ಯಕ್ಚುಲಿ ಫಸ್ಟ್ ತಪ್ಪಾಗಿದೆ ಸಾರಿ ಕೇಳಿ ಅಂತ ಅವ್ರ ಹತ್ರ ಕೇಳೋದಲ್ಲ, ಫಸ್ಟ್ ತಂದೆ ತಾಯಿ ಹತ್ರ ಫಸ್ಟ್ ಅವ್ರು ಸಾರಿಯನ್ನು ಕೇಳಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇವರಿಂದ ಅವರು ಇವತ್ತು ತಲೆ ತಗ್ಸುವಂಥ ಕೆಲಸವನ್ನು ಮಾಡಿರೋದ್ರಿಂದ ಅವರಾಗಿದ್ದವರೇ ಸಾರಿಯನ್ನು ಕೇಳಬೇಕು. ಅದೆಲ್ಲರ ಮಧ್ಯೆ ಇವಾಗ ಬಂದಿರತಕ್ಕಂಥ ಅಪ್ಡೇಟ್ ಪ್ರಕಾರ ಅವರು ಸ್ಟೇಷನ್ನಲ್ಲಿದ್ದಾರೆ. ಸ್ಟೇಷನ್ನಲ್ಲಿರ್ತಕ್ಕಂಥ ಎಲ್ಲ ಮೀಡಿಯಾಗಳಲ್ಲಿ
ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಿರತಕ್ಕಂಥ ವೀಡಿಯೋಗಳ ಪ್ರಕಾರ ಅವರು ಎಸ್ ಪಿ ಆಗಿರೋದು ಅಲ್ಲಿ ಏನು ಎಸ್ ಪಿ ಇರ್ತಾರೆ ಆ ಎಸ್ ಪಿ ಖುದ್ದು ಅವರೇ ನಿಂತ್ಕೊಂಡು ಅಲ್ಲಿನ ವ್ಯವಹಾರಗಳನ್ನು ನೋಡಿ ಅವರಿಗೆ ಏನು ಸೆಕ್ಷನ್ ಹಾಕಬೇಕೋ ಆ ಸೆಕ್ಷನ್ಗಳನ್ನು FIR ಮಾಡಿ ಫೈಲ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆದರೂ ಏನಂತ ಹೇಳಿದ್ರೆ ಅಲ್ಲಿರತಕ್ಕಂಥ ಒಂದು ಹುಡುಗಿ ಫೋಟೋ ಅಂದರೆ ಮಾಮೂಲಿ ಸ್ಟೇಷನಲ್ಲಿ ಏನು FIR ಆದಮೇಲೆ ಅವ್ರದ್ದು ಕಂಪ್ಲೇಂಟ್ ರಿಜಿಸ್ಟರ್ ಆದಮೇಲೆ ಅವ್ರದ್ದೇ ಅಂತ ಒಂದು ಫೋಟೋ ಕ್ಲಿಪ್ಪಿಂಗ್ ಏನು ತಗೊಳ್ತಾರಲ್ಲ, ಅದರಲ್ಲಿ ಒಂದು ಹುಡುಗಿ ಏನಿದೆ ಅಂದರೆ ಅವಳ ಫ್ರೆಂಡು ಯಾರು ಅದನ್ನು ಶೇರ್ ಮಾಡಿದಾಳಲ್ಲ ಅವಳ ಬಾಯ್ ಫ್ರೆಂಡಿಗೆ, ಆ ಫ್ರೆಂಡ್ ಏನು ಮಾಡ್ತಾಳೆ ಆ ಫೋಟೋಗೆ ಯಾವ ರೀತಿ ಫೋಸ್ ಕೊಡ್ತಾಳೆ ಅಂತ ಹೇಳಿದ್ರೆ, ನಾನು ಯಾವುದೋ ಒಂದು ವಿಡಿಯೋದಲ್ಲಿ ಫೋಸ್ ಕೊಡ್ತಾ ಇದ್ದೀನಿ ಅನ್ನೋ ರೀತಿ ಫೋಸ್ ಕೊಡ್ತಾ ಇದ್ದಾಳೆ ಅವರು. ಈ ಜೋಡಿಗೆ ನೀವು ಏನಂತೇಳಿ ಕಮೆಂಟ್ ಮಾಡ್ತೀರಿ ಮಾಡಿ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಎಲ್ಲರೂ ಆಲ್ಮೋಸ್ಟ್ ವೀಡಿಯೋವನ್ನು ಹುಡುಕ್ತಾ ಇರ್ತೀರಿ, ಎಲ್ಲೂ ಸಿಕ್ಕಿರಲ್ಲ. ನೋಡಿ, ಸಿಕ್ಕಿದ್ರೆ ನೋಡಿ, ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಓಕೆ, ಥ್ಯಾಂಕ್ ಯು ಸೊ ಮಚ್. ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಯಾರು ಕೂಡ ಯಾವುದೇ ವೀಡಿಯೋವನ್ನಾಗಲಿ, ಖಾಸಗಿ ವೀಡಿಯೋವನ್ನಾಗಲಿ, ಯಾವುದೇ ವೀಡಿಯೋವನ್ನಾಗಲಿ, ಬೇರೆಯವರ ಪರ್ಸ್ನಲ್ ವೀಡಿಯೋವನ್ನಾಗಲಿ ಯಾರಿಗೂ ಶೇರ್ ಮಾಡಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ಕಾನೂನು ನಮ್ಮ ಕೈ ಕೆಳಗಡೆ ಇಲ್ಲ, ಬೇರೆಯವರ ಕೈ ಕೆಳಗಡೆನೂ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಒಂದು ಟ್ರಿಪ್ ಲಾಕ್ ಆದರೆ ಮತ್ತೆ ಅಲ್ಲಿಂದ ಬರೋದು ತುಂಬ ಕಷ್ಟ ಇದೆ. ಇದೊಂದು ಅರ್ಥ ಮಾಡ್ಕೊಳ್ಳಿ, ನಾವು ಜೀವನದಲ್ಲಿ ಹೇಗೆ ಬೇಕಾದ್ರೂ ಮುಂದೆ ಬರ್ಬೋದು.